ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಸಂಚಾರಿ. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಈ ಜೀವ ನಿನಗಾಗಿ ಸಂಚಿಕೆ 31. ಮರಳಿಗೂಡಿನೆಡೆಗೆ. ಸಾವಂತ್ ಕೈಯಿಂದ ತಾನೇ ಮಾಂಗಲ್ಯ ಕಟ್ಟಿಸಿಕೊಳ್ಳುವ ಹಠ ಹೊತ್ತ ಸುಗುಣ ಸರಿ ರಾತ್ರಿಯಲ್ಲಿ ಯಾರಿಗೂ ತಿಳಿಯದಂತೆ ದೊಡ್ಮನೆ ಹೊಕ್ಕಿದ್ದಳು. ನಾಳೆಯ ಸಿಹಿಗನಸಿನ ನಿದಿರೆಯಲ್ಲಿದ್ದ ಮದುಮಗಳಿಗೆ ಮತ್ತು ಬರಿಸುವ ಯಾವುದೋ ಪುಡಿ ಉಪಯೋಗಿಸಿ ಪ್ರಜ್ಞೆ ತಪ್ಪಿಸಿದ್ದಳು. ನಂತರ ಕಷ್ಟಪಟ್ಟು ಅವಳನ್ನು ಎಳೆದು ತಂದು ಬೇರೊಂದು ಕೋಣೆಗೆ ಸಾಗಿಸಿದ್ದಳು. ನಂತರ ಏನೂ ಅರಿಯದ ಅಮಾಯಕಿಯಂತೆ ತಾನು ಮದುಮಗಳ ವೇಷ ಧರಿಸಿ ಮದುಮಗಳ ಕೋಣೆಯಲ್ಲಿ ಮಲಗಿದ್ದಳು. ಇತ್ತ ಸಿದ್ದರಾಮೇಗೌಡರ ಆಜ್ಞೆಯಂತೆ ಮದುಮಗಳ ಅಪಹರಿಸಲು ಬಂದವರು ಮದುಮಗಳ ಕೋಣೆಯಲ್ಲಿ ಮದುಮಗಳ ವೇಷದಲ್ಲಿ ಮಲಗಿದ್ದ ಸುಗುಣಳನ್ನೇ ಹೊತ್ತೊಯ್ದಿದ್ದರು. ತಮ್ಮದೇ ಸಂಚಿನ ಸುಳಿಗೆ ತಮ್ಮದೇ ಮನೆಯ ಕುಸುಮ ನಲುಗಿ ಹೋಗಿತ್ತು. ಸಿದ್ದರಾಮೇಗೌಡ ಕ್ರೂರತ್ವ ಮೆರೆದು ಮುಗ್ಧ ಅಮಾಯಕ ಹೆಣ್ಣಿಗೆ ಅನ್ಯಾಯ ಮಾಡುವ ಹುನ್ನಾರ ನಡೆಸಿ ತಮ್ಮದೇ ವಂಶದ ಕುಡಿಗಳೆರಡು ಮೃತ್ಯುಕೂಪಕ್ಕೆ ಬಿದ್ದಿದ್ದವು. ಸಾಧ್ಯವಾದರೆ ನಮ್ಮಿಂದ ಒಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಇಲ್ಲವೆಂದರೆ ಸುಮ್ಮನೆ ಇರಬೇಕು. ಅದನ್ನು ಬಿಟ್ಟು ಸ್ವಾರ್ಥ ದ್ವೇಷದ ಬೆನ್ನಟ್ಟಿ ಹೋದವರು ಪಡೆದದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ಎಂಬುದಕ್ಕೆ ಈ ಘಟನೆ ಒಳ್ಳೆಯ ನಿದರ್ಶನವಾಗುತ್ತದೆ. ಇತಿಹಾಸಗಳಿಂದಲೇ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಪಟೇಲರು ಗತ ವೃತ್ತಾಂತ ಎಲ್ಲವನ್ನು ಹೇಳಿ ಮುಗಿಸಿ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟರು. ಇಷ್ಟು ಹೊತ್ತು ತಾತಯ್ಯ ಹೇಳುತ್ತಿದ್ದ ಕತೆ ಕೇಳಿದವಳು ತನ್ನ ಡಾರ್ಲಿಂಗ್ನತ್ತ ಸಂಭ್ರಮದಿಂದ ಓಡುತ್ತಾ ಬಂದು ಅವರ ಕಾಲ ಮೇಲೆ ತಲೆ ಇಟ್ಟು, ಹಾಗಾದ್ರೆ ಡಾರ್ಲಿಂಗ್, ಸಾವಂತ್ ಅಂದ್ರೆ ನನ್ನ ಮಾವನಾ ಎಂದು ಮುಗ್ಧವಾಗಿ ಕೇಳಿದಳು. ಅವಳ ದನಿಯಲ್ಲಿ ಸಂಭ್ರಮ ತಾಂಡವವಾಡುತ್ತಿತ್ತು. ಅರೆಕ್ಷಣ ಅವಳ ನುಡಿ ಕೇಳಿದ ಪಟೇಲರು ದಿಗ್ಮೂಢರಾಗಿ ತಮ್ಮ ಪತ್ನಿ ಮುಖ ನೋಡಿದರು. ಪಾರತವ್ವ ಅವರ ಕಣ್ಣಲ್ಲಿ ಕಣ್ಣೀರು, ನೋವು, ಹತಾಶೆ ಬಿಟ್ಟು ಬೇರೆ ಯಾವ ಭಾವನೆಗಳು ಪಟೇಲರಿಗೆ ಕಾಣಲಿಲ್ಲ. ಕೂಡಲೇ ಪಟೇಲರು ಮಗಳು ಕುಸುಮ ಮುಖ ನೋಡಿದರು. ಅವರಾದರೂ ಏನು ಹೇಳಿಯಾರು? ಸಮ್ಮತಿ ಎಂಬಂತೆ ನಯವಾಗಿ ಕಣ್ಣು ಮುಚ್ಚಿ ಕತ್ತು ಆಡಿಸಿದರು. ಅವರಿಲ್ಲಿ ಸಂಪೂರ್ಣ ಅಸಹಾಯಕರು. ತಾತಯ್ಯನವರ ಮೌನದ ಅರ್ಥ ತಿಳಿಯದ ಪುಟ್ಟ ಪೋರಿ ಅಮ್ಮು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿದಾಗ ಪಟೇಲರು ಹೌದು ಎಂದು ಒಪ್ಪಿಕೊಂಡರು. ಅಜ್ಜನ ಮಾತು ಕೇಳಿದವಳ ಖುಷಿಗೆ ಪಾರವೇ ಇರಲಿಲ್ಲ. ಹೇ, ನನಗೆ ಒಬ್ಬ ಮಾವ ಇದ್ದಾರೆ ಅಂತ ಅಮ್ಮು ಮನೆ ತುಂಬ ಹರ್ಷದಿಂದ ಕುಣಿದಾಡಿದಳು. ನಂತರ ಅವರನ್ನು ನೋಡಬೇಕು ಎಂದು ಒಂದೇ ಸಮ ಹಠ ಹಿಡಿದಳು. ಅವರನ್ನು ಊರಿಗೆ ಕರೆಸುವಂತೆ ತಾತಯ್ಯನಿಗೆ ದುಂಬಾಲು ಬಿದ್ದಳು. ಇನ್ನು ಮುಂದೆ ನಮ್ಮೊಟ್ಟಿಗೆ ಇಲ್ಲೇ ಇರಲು ಹೇಳಿ ಕಳಿಸಿ ಎಂದು ಒಂದೇ ಸಮನೆ ಹಠ ಮಾಡಿದಳು. ಪಟೇಲರು ಅವಳ ಯಾವ ಮಾತಿಗೂ ಒಪ್ಪದೆ ಹೋದಾಗ ತಾತನ ಮೇಲೆ ಮುನಿಸಿಕೊಂಡು ಕೊನೆಗೆ ಬೇರೆ ಯಾವ ದಾರಿಯೂ ಕಾಣದೆ ಊಟ ತಿಂಡಿ ಬಿಟ್ಟು ಕೋಣೆ ಸೇರಿದಳು. ಸತತ 2 ದಿನದ ಉಪವಾಸ ಸತ್ಯಾಗ್ರಹದ ಪರಿಣಾಮ ಮನೆ ಜೀವಾಳ ಮುದ್ದಿನ ಮೊಮ್ಮಗಳ ಉಪವಾಸದ ನಾಟಕ ಪಟೇಲರು ಮನಸ್ಸು ಬದಲಾಯಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಕಳ್ಳಿ ಅಮ್ಮು ರಾಘವನಿಂದ ಕದ್ದು ಮುಚ್ಚಿ ಹೊಟ್ಟೆ ಪೂಜೆ ಕೋಣೆಯಲ್ಲೇ ನಡೀತಾ ಇತ್ತು. ಕಳ್ಳಿ ಅವಳು, ಆದರೆ ಹಿಡಿದ ಹಠ ಸಾಧಿಸದೇ ಬಿಡಳು. ಆದರೆ ಮಿಕ್ಕವರ ಪಾಲಿಗೆ ಎಳೆ ಕಂದ ಊಟ ಬಿಟ್ಟು ಕೂತಿದೆ ಎಂಬ ಸಂಕಟ. ಬಲೇ ಕಿಲಾಡಿ ನಮ್ಮ ಅಮ್ಮು. ಅಮ್ಮುವಿನ ಉಪವಾಸದ ನಾಟಕ ತಿಳಿಯದ ಪಟೇಲರು ಕೊನೆಗೂ ಅವಳ ಹಠಕ್ಕೆ ಸೋತಿದ್ದರು. ಮೊಮ್ಮಗಳ ಹಠದ ಎದಿರು ತಲೆಬಾಗಿದ ಪಟೇಲರು ಮನೆ ಮಗನನ್ನು ಕರೆಸುವ ಮಾತನಾಡಿದ್ದರು. ಮನೆ ಒಡತಿಗೆ ಮನದಲ್ಲೇ ಸಂಭ್ರಮ. ಎಷ್ಟೇ ಆದರೂ ಹೆತ್ತ ಕರುಳು. ಇಳಿ ವಯಸ್ಸಲ್ಲಿ ಮಕ್ಕಳ ಸಾಮೀಪ್ಯ ಬಯಸುವುದು ಸಾಮಾನ್ಯವೇ. ಮಗನ ಮುಖವನ್ನು ಜೀವ ಹೋಗುವ ಮುನ್ನ ನೋಡುವ ಭಾಗ್ಯವಿಲ್ಲ ಎಂದು ದಿನ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದ ಹೆತ್ತ ಕರುಳು ಒಳಗೊಳಗೆ ಸಂಭ್ರಮಪಟ್ಟಿತು. ಮೊಮ್ಮಗಳಿಗೆ ಮನದಲ್ಲೇ ಅದೆಷ್ಟು ಬಾರಿ ಧನ್ಯವಾದ ತಿಳಿಸಿತ್ತೋ ಆ ಹಿರಿಜೀವ.
ಅಂತೂ ದೊಡ್ಡಮನೆಗೆ ಮನೆ ಮಗ ಹಿಂತಿರುಗುವ ಸುದ್ದಿ ಗಾಳಿಯಷ್ಟೇ ವೇಗವಾಗಿ ಊರ ತುಂಬ ಹರಡಿತು. ಊರ ಮುಖಂಡರಿಗೆ ಈ ಬಾರಿಯ ಜಾತ್ರೆಯು ಸಂಪ್ರದಾಯಬದ್ಧವಾಗಿ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತೆ, ಆ ತಾಯಿಯ ಆಶೀರ್ವಾದ ಊರವರಿಗೆ ಲಭಿಸುತ್ತೆ ಅನ್ನೋ ಸಂಭ್ರಮ. ಮತ್ತೆ ಕೆಲವರಲ್ಲಿ ಊರ ಹಿರಿಜೀವ, ಊರ ಮುಖಂಡ ಅಪ್ಪೋರ ಮುಖದಲ್ಲಿ ಇಷ್ಟು ವರ್ಷದಿಂದ ಮಾಸಿ ಹೋದ ನಗು ಮತ್ತೆ ಬರಬಹುದು ಎಂಬ ಆಸೆಯ ಜೊತೆ ಹೊಸ ಭರವಸೆ. ಕಳಾಹೀನವಾಗಿದ್ದ ದೊಡ್ಡಮನೆ ಮತ್ತೆ ಜೀವಂತಿಕೆ ಪಡೆಯುತ್ತದೆ ಎಂಬ ಸಮಾಧಾನ ಎಲ್ಲರಲ್ಲಿಯೂ. ಬಡವರ ನೋವಿಗೆ ಬೆಲೆಯೇ ಇಲ್ಲವಾ? ಎಷ್ಟೇ ಆದರೂ ಸಾವಂತ್ ಮನೆ ಮಗ. ಎಷ್ಟು ವರ್ಷ ಅಂತ ಬಿಟ್ಟಾರು. ಪುತ್ರವಾತ್ಸಲ್ಯ ಕೈ ಬೀಸಿ ಕರೀತಿರಬೇಕು. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ದನ್ನು ಹೆತ್ತವರಾಗಿ ಇವರು ಮರೆತರು. ಆ ದೇವಿ ಮರಿಯಳು. ಅಮಾಯಕ ಜೀವವನ್ನು ಬಲಿ ತೆಗೆದುಕೊಂಡವರಿಗೆ ತಕ್ಕ ಶಾಸ್ತಿ ಮಾಡ್ತಾಳೆ ಆ ದೇವಿ. ಎಲ್ಲರ ಲೆಕ್ಕ ಚುಕ್ತ ಮಾಡೇ ಮಾಡ್ತಾಳೆ ಎಂಬ ವಾದ ಮತ್ತೆ ಕೆಲವರದ್ದು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ತರ್ಕ. ಎಲ್ಲರ ವಿಚಾರ ಆಲೋಚನೆಗಳ ನಡುವೆ ದೊಡ್ಡಮನೆ ಮನೆ ಮಗನ ಆಗಮನ ನಿರೀಕ್ಷೆಯಲ್ಲಿತ್ತು. ಸಾವಂತ್ ಮತ್ತೆ ಊರಿಗೆ ಬರುತ್ತಿರುವ ಸುದ್ದಿ ತಿಳಿದ ಸಿದ್ದರಾಮೇಗೌಡ ಕೊತ ಕೊತ ಖುದ್ದು ಹೋದ. ಯಾರ ಕಾರಣಕ್ಕಾಗಿ ತನ್ನ ಪ್ರೀತಿಯ ಅಕ್ಕ ಹಾಗೂ ತಮ್ಮ ಮನೆಯ ಮೊಮ್ಮಗಳು ಸುಗುಣಳನ್ನು ತಮ್ಮ ಮನೆ ಶಾಶ್ವತವಾಗಿ ಕಳೆದುಕೊಂಡಿತ್ತೋ ಅವರ ನೆಮ್ಮದಿಯನ್ನು ಶಾಶ್ವತವಾಗಿ ಇಲ್ಲವಾಗಿಸಬೇಕು ಎಂದು ತನ್ನಕ್ಕ ಸತ್ತ ದಿನವೇ ಅವಳ ಶವದ ಮುಂದೆ ಶಪಥ ಮಾಡಿದ್ದನು ದುಷ್ಟ ಸಿದ್ದರಾಮೇಗೌಡ. ಆದರೆ ಅದೇ ದಿನ ಸಾವಂತ್ನನ್ನು ಪಟೇಲರು ಮನೆ ಬಿಟ್ಟು ಕಳಿಸಿದ್ದು ತಿಳಿದ ಸಿದ್ದರಾಮೇಗೌಡ ತನ್ನ ಕೋಪ ದ್ವೇಷವನ್ನು ಸ್ವಲ್ಪ ಮಟ್ಟಿಗಾದರೂ ಶಮನ ಮಾಡಿಕೊಂಡಿದ್ದನು. ಪಟೇಲರ ಇದ್ದ ಒಬ್ಬ ಮಗ ಹಿಂದಿರುಗಲಾರ ಎಂಬ ಧೈರ್ಯ ಹಾಗೂ ನಂಬಿಕೆಯಿಂದ ಈ ಸಲದ ಜಾತ್ರೆಯ ಆಚರಣೆಗಳನ್ನು ತನ್ನ ಮಗ ಸೋಮನ ಕೈಯಲ್ಲಿ ಮಾಡಿಸಬೇಕು ಎಂಬುದು ಸಿದ್ದರಾಮೇಗೌಡನ ಯೋಜನೆಯಾಗಿತ್ತು. ಆಗಲಾದರೂ ಊರಿನಲ್ಲಿ ತಮಗೆ ಗೌರವ ಹೆಚ್ಚುವುದು, ಶಿವರಾಮೇಗೌಡರಂತೆ ಪ್ರತಿಷ್ಠೆ ಹೆಚ್ಚುವುದು ಎಂದು ಯೋಚಿಸಿ ತನ್ನ ಕಾರ್ಯ ಸಾಧನೆಗೆ ಜಾತ್ರೆಯನ್ನೇ ಗಾಳವಾಗಿ ಉಪಯೋಗಿಸುವ ಹುನ್ನಾರ ನಡೆಸಿದ್ದ. ಆದರೆ ಈಗ ಪಟೇಲರ ಮಗ ಸಾವಂತ್ ಹಿಂತಿರುಗಿ ಬರುವ ಸುದ್ದಿ ಇಷ್ಟು ವರ್ಷ ಸಿದ್ದರಾಮೇಗೌಡನ ಮನದ ಮೂಲೆಯಲ್ಲಿ ಸುಪ್ತವಾಗಿ ಅಡಗಿ ಕುಳಿತಿದ್ದ ದ್ವೇಷವನ್ನು ಬಡಿದೆಬ್ಬಿಸಿತ್ತು. ಹಾಗೂ ಊರ ಆಡಳಿತದ ಚುಕ್ಕಾಣಿ ಹಿಡಿಯುವ ಅವನ ಬಹುವರ್ಷದ ಕನಸಿಗೆ ತಣ್ಣೀರು ಎರಚಿತ್ತು. ಇದೇ ಅವನ ಕೋಪ ಹೆಚ್ಚಲು ಮತ್ತೊಂದು ಪ್ರಮುಖ ಕಾರಣವಾಗಿತ್ತು. ಇತ್ತ ಸಾವಂತ್ ಊರಿಗೆ ಬರಲು ಪಟೇಲರ ಒಪ್ಪಿಗೆ ಸಿಕ್ಕಿದ್ದೇ ದೊಡ್ಡಮನೆಯಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿತ್ತು. ಕುಸುಮಳ ಮನದಲ್ಲಿ ಏನೋ ಒಂದು ರೀತಿಯ ಗೊಂದಲ ಹಾಗೂ ಕಳವಳ. ಅವಳ ಮನದ ಕಳವಳವನ್ನು ಅರಿಯದವರೇನಲ್ಲ ಪಟೇಲರು. ಆಪ್ತತೆಯಿಂದ ಮಗಳ ತಲೆ ನೇವರಿಸಿ ಮೌನದಲ್ಲೇ ಭರವಸೆ ನೀಡಿದ್ದರು. ಪಟೇಲರು ಗೆಳೆಯ ಶ್ರೀಪಾದನಿಗೆ ಮಗ ಮನೆಗೆ ಬರುವ ವಿಚಾರದಲ್ಲಿ ತಮ್ಮ ಒಪ್ಪಿಗೆ ತಿಳಿಸಿ ಸಾವಂತ್ಗೆ ಪತ್ರ ಬರೆಯಲು ಹೇಳಿದರು. ಆದಷ್ಟು ಬೇಗ ಸಂಸಾರ ಸಮೇತನಾಗಿ ಇಲ್ಲಿಗೆ ಹೊರಟು ಬರಲು ತಿಳಿಸು ಎಂದು ಆಜ್ಞಾಪಿಸಿದ್ದರು. ಊರಿಂದ ಶ್ರೀಪಾದ ಬರೆದ ಪತ್ರ ಬಂದು ಕೈ ತಲುಪಿದ್ದೇ ಸಾವಂತ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನ ಸಂಭ್ರಮ ಹೇಳತೀರದು. ಹಲವು ವರ್ಷಗಳ ನಂತರ ತನ್ನವರಿಂದ ಬಂದ ಸುದ್ದಿ ಅವನಲ್ಲಿ ಹೊಸ ಚೈತನ್ಯ ಮೂಡಿಸಿತ್ತು. ಅದೂ ಅಲ್ಲದೆ ಶಾಶ್ವತವಾಗಿ ತನ್ನೊಟ್ಟಿಗೆ ಇರಲು ಒಪ್ಪಿಗೆ ಸೂಚಿಸಿ ಸಂಸಾರ ಸಮೇತವಾಗಿ ಊರಿಗೆ ಬರಲು ತಿಳಿಸಿ ಕಳಿಸಿದ ಪತ್ರ ಅದಾಗಿತ್ತು. ಊರಿನ ಹಾಗೂ ಹೆತ್ತವರ ನೆನಪಲ್ಲೇ ಬದುಕು ನಡೆಸುತ್ತಿದ್ದವನಿಗೆ ಮತ್ತೆ ಹೆತ್ತ ಮಡಿಲು ಸೇರುವ ಕಲ್ಪನೆಯೇ ಮೈನವಿರೇಳಿಸುತ್ತಿತ್ತು. ಕಳೆದುಕೊಂಡ ಮಗುವಿಗೆ ಅಮ್ಮನ ಮಡಿಲು ಸಿಕ್ಕ ಅನುಭವ ಸಾವಂತ್ಗೆ. ಕಳೆದ ಕರು ಹಸುವಿನ ಸಾಮೀಪ್ಯ ಬಯಸಿದ ಬಗೆ. ಅವನ ಸಂತೋಷವನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವೇ ಇಲ್ಲ ಎಂಬಷ್ಟು ಸಂಭ್ರಮ ಪಡುತ್ತಿದ್ದ. ಹೆಂಡತಿ ಮಗನಿಗೆ ವಿಷಯ ತಿಳಿಸಿ ನಾಳೆಯೇ ಊರಿಗೆ ಹೊರಡುವ ತಯಾರಿ ನಡೆಸಿದ. ಆದಷ್ಟು ಬೇಗ ಹೋಗಿ ತನ್ನ ಗೂಡು ಸೇರುವ ಆತುರ ಅವನಿಗೆ. ಹಲವು ವರ್ಷದ ನಂತರ ತನ್ನ ಮಗ ತನ್ನ ಹೆಂಡತಿಯೊಂದಿಗೆ ತನ್ನ ಹುಟ್ಟೂರಿಗೆ ಹೋಗುವ ಸಂಭ್ರಮದಲ್ಲಿದ್ದ ಸಾವಂತ್ ತನ್ನ ಹೆತ್ತವರ ಬಗ್ಗೆ, ಊರಿನ ಬಗ್ಗೆ ಎಷ್ಟು ಮಾತನಾಡಿದರೂ ಅವನ ಮಾತುಗಳು ಮುಗಿಯುತ್ತಿಲ್ಲ. ಎಷ್ಟೇ ಬಣ್ಣಿಸಿದರೂ ಅವನಲ್ಲಿ ತೃಪ್ತಿ ಇಲ್ಲ. ಅವನ ಉತ್ಸಾಹ ಕಂಡ ಅಮ್ಮ ಮಗ ಮುಖ ನೋಡಿ ನಕ್ಕಿದ್ದರು. ಪದೇ ಪದೇ ಅದೇ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಮಗ, ಡ್ಯಾಡ್ ಪ್ಲೀಸ್, ನನಗೆ ಬೋರ್ ಆಗ್ತಾ ಇದೆ, ಡೈರೆಕ್ಟ್ ಅಜ್ಜಿ ತಾತನ್ನ ನೋಡೋ ಇಂಟ್ರೆಸ್ಟ್ ಎಲ್ಲ ಹೋಗ್ತಾ ಇದೆ ಎಂದು ಅಳು ಮೂತಿ ಮಾಡಿ ನುಡಿದಾಗ ದಂಪತಿಗಳಿಬ್ಬರು ನಕ್ಕಿದ್ದರು. ತನ್ನವರ ಕಾಣುವ ಹೆಬ್ಬಯಕೆ ಹೊತ್ತು ಹೊರಟ ಜೀವಗಳು
ಸಂಭ್ರಮದ ಕ್ಷಣವನ್ನು ಅನುಭವಿಸುವವ? ತಾವು ನಿರೀಕ್ಷಿಸಿ ಹೊರಟ ಪ್ರೀತಿ ಆದರ ಅವರಿಗೆ ಸಿಗುವುದಾ? ಎಲ್ಲರನ್ನೂ ತೊರೆದು ಹೋದವನ ಬದುಕಲ್ಲಿ ಮತ್ತೆ ತನ್ನವರನ್ನು ವಿಧಿ ಕರುಣಿಸುವುದಾ? ಮಗನ ಆಗಮನದ ನಿರೀಕ್ಷೆಯ ಫಲ ಹೆತ್ತೊಡಲಿಗೆ ಸಿಗುವುದಾ? ಅವರ ಬರುವಿಕೆಗೆ ಮಧುವಣಗಿತ್ತಿಯಂತೆ ತಯಾರಾದ ದೊಡ್ಡಮನೆ ತುಂಬು ಮನದ ಸಂಭ್ರಮದಿಂದ ಅವರನ್ನೆಲ್ಲರನ್ನೂ ಬರಮಾಡಿಕೊಳ್ಳುವುದಾ? ಮನುಷ್ಯ ಆಶಿಸಿದಂತೆ ಎಲ್ಲವೂ ನಡೆದರೆ ಆ ದೈವಕ್ಕೆ ಬೆಲೆಯಿಲ್ಲ. ವಿಧಿ ಯಾರ ಬದುಕಿನ ಪಯಣ ಎತ್ತ ಎಂದು ಅದಾಗಲೇ ಬರೆದಾಗಿದೆ. ದಾರಿ ಯಾವುದೇ ಆದರೂ ಗಮ್ಯ ಮಾತ್ರ ಅವನೆನಿಸಿದಂತೆಯೇ. ಅವನ ಅಣತಿಯಿಲ್ಲದೆ ಹುಲ್ಲುಕಡ್ಡಿಯೂ ಆಡದು. ಹುಲ್ಲು ಮಾನವರು ನಾವು. ಅವನಾಡಿಸಿದಂತೆ ಆಡುವ ಪಾತ್ರಧಾರಿಗಳು ನಾವು. ಸೂತ್ರಧಾರ ಅವನೊಬ್ಬನೇ. ಅವನ ಆದೇಶ ಪಾಲಕರು ನಾವು. ಬದುಕೆಂಬುದು ಒಂದು ನಾಟಕ. ನಾವೆಲ್ಲ ಅದ ನಾಟಕದ ರಂಗಮಂಟಪದಲ್ಲಿ ನಾಟಕ ಮಾಡುವ ಪಾತ್ರಧಾರಿಗಳು. ಇಲ್ಲಿ ಕೆಲವರು ಬಣ್ಣ ಹಚ್ಚಿ ಒಳಗೊಂದು ಹೊರಗೊಂದು ಎಂಬಂತೆ ನಾಟಕ ಮಾಡುತ್ತಾರೆ. ಇನ್ನು ಕೆಲವರು ಬಣ್ಣ ಹಚ್ಚದೇ ನಾಟಕ ಮಾಡುತ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ನಾಟಕಕಾರರು ಇಲ್ಲಿ. ಸೂತ್ರಧಾರ ಮೇಲಿರುವವನು. ಅವನಾಡಿಸಿದಂತೆ ಆಡುವ ಪಾತ್ರಧಾರಿಗಳು ನಾವು. ಅವ ಕೊಟ್ಟ ಪಾತ್ರಕ್ಕೆ ಜೀವ ಕೊಟ್ಟು ನಟಿಸುವುದೊಂದೇ ನಮ್ಮ ಕೆಲಸ. ಅವ ಪರದೆ ಎಳೆಯುವವರೆಗೆ ಪಾತ್ರ ಮಾಡಲೇಬೇಕು. ಅಂಕ ಪರದೆ ಎಳೆದ ಕೂಡಲೇ ನಮ್ಮ ಪಾತ್ರ ಬಿಟ್ಟು ಹೊರಡಲೇಬೇಕು. ಇಡೀ ಪ್ರಪಂಚವೇ ನಾಟಕದ ರಂಗಮಂಟಪ. ಅವ ಸೂತ್ರಧಾರಿ, ನಾ ಪಾತ್ರಧಾರಿ. ಎಂದಿನಂತೆ ಕತೆ ಮುಂದುವರೆಯುವುದು. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.